ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತೇನಪ್ಪ ವಿಶೇಷ ಅಂತಂದ್ರೆ ನಮ್ಮ ಮನೆಯವ್ರು ಬೆಳಗ್ಗೆ ಎಬ್ಬರಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗವ್ರೆ. ನೀವೇ ನೋಡಿದ್ದೀರಾ, ಬಂದಾಗಿಂದ ನಾನು ಮಾಡಿರೋ ವ್ಲಾಗ್ಸ್ ಅಲ್ಲೆಲ್ಲ ಮಿನಿಮಮ್ ಅಂತಂದ್ರು ಆಲ್ರೆಡಿ ಒಂದು 3-4 ದೇವಸ್ಥಾನದ ಬಗ್ಗೆ ಸುತ್ಸವ್ರೆ. ಸೊ ಇವತ್ತು ಸಾಸ್ಲು ದೇವಸ್ಥಾನ ಅಂತ ಒಂದಿದೆ ಕಿಕ್ಕೇರಿ ಹತ್ರ. ಸೊ ಅಲ್ಲೂ ಕರ್ಕೊಂಡು ಹೋಗ್ತಾರೆ. ನಮ್ಮ ಮಾವವ್ರದ್ದೇನೋ ಸ್ವಲ್ಪ ಮನೆ ದೇವರಂತೆ. ಸೊ ಹಂಗಾಗಿ ಅವರೆಲ್ಲ ಬಂದಿರೋದ ಕಾರಣ ನಾವು ಜೊತೆಲಿ ಹೋಗ್ತಾ ಇದೀವಿ. ಸೊ ಅಲ್ಲಿ ಸಾಸ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಬಟ್ ಟ್ವಿಸ್ಟ್ ಏನಪ್ಪ ಅಂತಂದರೆ, ನಾವೆಲ್ಲ ಇಲ್ಲೇ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಬಟ್ ನಮ್ಮ ಮಾವರು ಇನ್ನೂ ಸ್ನಾನನೇ ಮಾಡಿಲ್ಲ. ಯಾಕೆ ಅಂತಂದರೆ ಸಾಸ್ಲಿಗೆ ಹೋಗ್ಬಿಟ್ಟು ಸ್ನಾನ ಮಾಡ್ತಾರಂತೆ. ನೋಡಿ, ನಮ್ಮ ಮಾವ ಬಂದವರಲ್ಲಿ. ಇವರು ನೋಡಿರ್ತಾರೆ, ಆಲ್ರೆಡಿ ಡೈಲಿ ನೋಡಿರ್ತಾರಲ್ಲ. ಸ್ನಾನ ಮಾಡಿದ್ರೆ ಎಂತ ಚರ್ಮದ ಕಾಯಿಲೆ ಇದ್ರೂ ವಾಸಿ ಆಗುತ್ತದೆ. ಹೌದಾ? ಹೌದಾ? ಸೊ ಗೈಸ್, ಇದು ಹೊಸ ವಿಷಯ. ಏನಪ್ಪ ಅಂತಂದ್ರೆ ಜಾಗದಲ್ಲಿ ಆ ಮಹಿಮೆ ಐತೆ. ಓ ಬಾರೋ ಜೈ, ಬಾರೋ ಬಾ ಗೈಸ್. ಇವ್ರು ನೋಡಿ, ಇವಳೇ ನನ್ನ ಹೆಂಡ್ರು. ಗೈಸ್, ಇವಳೇ ನನ್ನ ಹೆಂಡ್ರು. ಅಯ್ಯ, ಮದ್ವೆ ಐತೆ ಅಲ್ವಾ? ಹೇಳು. ರಿಜೆಕ್ಟ್ ಮಾಡ್ಬೇಡ, ನನ್ನ ಹೇಳ್ತೇವೆ, ನೀ ಕೇಳು. ಮದ್ವೆ ಐತೆ ಇಲ್ವಾ? ಅಲ್ಲಿ ಮಣ್ಣ ತಂದು ಅರ್ಕೆ ಕಟ್ಕೊಂಡು ಅಲ್ಲಿ ಮಣ್ಣು ತತ್ತಾರೆ. ಮಣ್ಣು ತಗೊಂಡು ಚರ್ಮದ ಕಾಯಿ ಇದ್ರೆ ಆ ಮಣ್ಣು ಹಚ್ಚಿ ಅರ್ಕೆ ಸ್ನಾನ ಮಾಡಿದ್ರೆ. ಹೌದಾ ಗೈಸ್? ಇದು ಶಾಸ್ತ್ರದ ಹೊಸ ವಿಷಯ. ಏನಪ್ಪಾ ಅಂತಂದ್ರೆ ನನಗೂ ಗೊತ್ತಾಗಿದೆ ಇವಾಗ. ಚರ್ಮದ ಕಾಯಿಲೆ ಯಾರಿಗಾದ್ರೂ ಇದ್ರೆ ಹೋಗಿ ಅಲ್ಲಿ ಶಾಸ್ತ್ರದಲ್ಲಿ ಹೊಳೆ ಇದೆಯಂತೆ. ಹೊಳೆ ಇದೆಯಾ ಅಲ್ಲಿ? ಕೊಳ ಇದೆಯಂತೆ. ಕೊಳದಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಮಣ್ಣು ಕೊಡ್ತಾರಂತೆ. ಪೂಜೆ ಮಾಡಿಸ್ಕೊಂಡಾದ್ಮೇಲೆ ದೇವಸ್ಥಾನದಲ್ಲಿ ಮಣ್ಣು ಕೊಡ್ತಾರೆ. ಸೊ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ನೀವು ಅರ್ಕೆ ಕಟ್ಕೊಂಡಿರ್ಬೇಕಂತೆ. ಅರ್ಕೆ ಕಟ್ಕೊಂಡು ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಸೊ ದೇವಸ್ಥಾನದಲ್ಲಿ ಮಣ್ಣು ಕೊಡ್ತಾರಂತೆ. ಮಣ್ಣ ತಗೊಂಡ್ಬಂದ್ಬಿಟ್ಟು ನೀವು ಮೈಗೆ ಹಚ್ಚಿದ್ರೆ ಯಾವುದೇ ರೀತಿ ಚರ್ಮ ರೋಗ ಇದ್ರೂ ಎಲ್ಲ ಹೋಗುತ್ತಂತೆ. ಗೈಸ್, ಇವರೇ ನೋಡಿ, ನಮ್ಮ ಅಮ್ಮವ್ರ ಅಮ್ಮ ಜಯಮ್ಮ. ಹೇಳಮ್ಮ, ಹಾಯ್ ಮಾಡು. ಹಾಯ್ ಮಾಡಜ್ಜಿ. ಹಾಯ್. ಇವ್ರ ಮಮ್ಮಿ, ನಮ್ಮ ಮಮ್ಮಿಯವ್ರ ಮಮ್ಮಿ. ನಾನು ಹೇಳ್ತೀನಿ, ನೀನು ಒಬ್ಳೆ ಹೇಳೋದು. ಗೈಸ್, ಮನೆಗೆಲ್ಲ ಜಾಸ್ತಿ ಜನ ಬಂದ್ಬಿಟ್ಟವ್ರೆ ಅಂತ ಅಂದ್ಬಿಟ್ಟು ಅವಳಿಗೆ ಇವಾಗ ಫುಲ್ಲು ಖುಷಿ, ಒಂಥರ ಖುಷಿ ಅವಳಿಗೆ. ಈ ನೋಡಿ, ಅವಳು ಮೊದಲನೇ ಹೆಂಡ್ತಿ, ಇವಳು 2ನೇ ಹೆಂಡ್ತಿ ನನಗೆ. ಎಲ್ಲ ನೋಡಿ. ಬಟ್ ಏನ್ ಮಾಡೋದು, ಇಬ್ರು ರಿಜೆಕ್ಟ್ ಮಾಡ್ತಾವ್ರ ನನ್ನ. ಯಾಕೆ ಇಬ್ರು ಮಠಕ್ಕೆ ಸೇರಿಸ್ತಾ ಇದೀವಿ ಇವ್ರನ್ನ. ಅದ ಕಾರಣ ನೀವೆಲ್ಲ ಬಂದು ಅವರ ಪೀಠದ ಅಧ್ಯಕ್ಷ ಆದಾಗ ಬಂದು ನೀವು ನೋಡ್ಬೇಕು. ಗೈಸ್ ನೋಡಿ, ನಾನು ಮದುವೆ ಮಾಡ್ಕೊಂತೀನಿ ಅಂತಂದ್ರೆ ರಂಭಾಪುರಿ ಮಠಕ್ಕೆ ಸೇರಿಸ್ತೀನಿ ಅಂತ ಹೇಳ್ತಾವ್ರೆ. ಮಠಕ್ಕೆ ಸೇರಿಸ್ಬಿಟ್ರೆ ನಾವು ನಮ್ಮ ಜೀವನ ಹೆಂಗ್ ಮುಂದುವರ್ಸೋದು? ಮಠಕ್ಕೆ ಸೇರಿಸ್ಬಿಟ್ರೆ ನಮ್ಮ ವಂಶ ಹೆಂಗ್ ಬೆಳ್ಸೋದು ನಾವು? ಕಷ್ಟ ಅಲ್ವಾ? ಸೊ ಇವರೆಲ್ಲ ನೋಡಿದ್ರೆ, ಓಹೋ ಸೂರ್ಯಣ್ಣ ನಮಸ್ಕಾರ ಕಾರಣ. ಗೈಸ್, ನೀವು ನೋಡ್ಕೊಂಬಿಡಿ ಸೂರ್ಯನ ಕಣ್ಣಿಗೆ ಕುಗ್ತಾನೆ. ಗೈಸ್, ಅವ ನೋಡಿದ್ರೆ ನಾನು ಮದುವೆ ಆಗ್ಬೇಕು ಅಂತಿದ್ದೀನಿ. ನಮ್ಮ ಮಾವ ನೋಡಿದ್ರೆ ನನ್ನ ಮಠಕ್ಕೆ ಸೇರಿಸ್ತೀನಿ ಅಂತ ಹೇಳ್ತಾರೆ. ಇವಳು ನೋಡಿ ಗೈಸ್, ಇವಳು ಮದುವೆನೇ ಆಗಲ್ಲ ಅಂತ ಅವಳು. ನನ್ನಲ್ಲೇನೇ ಕಮ್ಮಿ ಚಿಂಟು? ನಿಂತ್ಕೋ, ಇಲ್ಲಿ ಮಾತಾಡಿ, ಈ ಕಡೆ ತಿರುಗು. ಚಿಂಟು, ಈ ಕಡೆ ತಿರುಗು. ನನ್ನಲ್ಲಿ ಏನ್ ಕಮ್ಮಿ ಅಂದ್ಬಿಟ್ಟು ರಿಜೆಕ್ಟ್ ಮಾಡ್ತಿದ್ಯಾ ಹೇಳು. ಓ ಗೈಸ್, ಇಲ್ಲಿ ನೋಡಿ, ಫುಡ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟವ್ರೆ. ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಹೊಂದಿ ತಿನ್ನಂಗೆ ತಿನ್ಬಿಡೋದೆ ನಾವೀಗ. ಏನ್ ಮಾಡಿದ್ದೀರಿ? ಎಲ್ಲ ಪ್ಲೇಟ್ ತೋರಿಸು. ಏನ್ ಮಾಡಿದ್ದೀರಿ? ಎಲ್ಲ ವೆಜಿಟೇಬಲ್ ಪಲಾವ್. ಓಹೋ ಗೈಸ್, ವೆಜಿಟೇಬಲ್ ಪಲಾವ್. ಅಮ್ಮ, ಮೊಸರು ಬಜ್ಜಿ ಮಾಡಿಲ್ವಾ? ಮೊಸರು ಬಜ್ಜಿ ಮಸ್ಟ್ ಅಂಡ್ ಶುಡ್ ಬಿ ದೇರ್. ಗೈಸ್, ಮೊಸರು ಬಜ್ಜಿ ಇಲ್ಲ ಅಂತಂದ್ರೆ ನಂಗೆ ತಿನ್ನಕ್ಕೆ ಆಗಲ್ಲ. ನಮ್ಮ ಅದಕ್ಕೆ ನೋಡಿ, ಮೊಸರು ಬಜ್ಜಿ ಪ್ಯಾಕ್ ಮಾಡ್ತಾವ್ರ ನಮ್ಮ ಅದಕ್ಕೆ. ಅಲ್ಲಿರೋದು ಏನದು ಮತ್ತೆ ಮೊಸರು ಬಜ್ಜಿ ಇಲ್ಲಿ? ಇಲ್ಲಿದೆ. ಅವೆಲ್ಲ ಇಲ್ಲ ಗೈಸ್. ನೋಡಿ, ನಮ್ಮ ಅದಕ್ಕೆ ನನಗೆ ಸುಳ್ಳು ಹೇಳ್ತಾರೆ ಮೊಸರು ಬಜ್ಜಿ ಮಾಡೋದು ಮಾಡ್ಬಿಟ್ಟು. ಹಿಂಗೆಲ್ಲ ಗೋಳಿ ಬಾರ್ದಪ್ಪ ನಮ್ಮನ್ನ. ಸೊ ಗೈಸ್, ಈಗ ಇವ್ರು ಯಾರು ಸ್ನಾನ ಮಾಡಿಲ್ಲ ಗೈಸ್. ಯಾಕೆ ಅಂತಂದ್ರೆ ಅವ್ರು ಹೊಳೆಯಲ್ಲಿ ಸ್ನಾನ ಮಾಡ್ತಾರಂತೆ. ಸೊ ಹೊಳೆಯಲ್ಲಿ ಸ್ನಾನ ಮಾಡಿದ್ಮೇಲೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾರೆ. ಇವರೆಲ್ಲ ಏನಕ್ಕೆ ಹೋಗ್ತಾವ್ರೆ ಅಂತ ಯೋಚನೆ ಮಾಡಬೇಡಿ. ನಮ್ಮ ಮನೆಯವ್ರಿಗೆ ಯಾರಿಗೂ ಆ ಥರ ಚರ್ಮ ಕಾಯಿಲೆ ಆ ಥರ ಏನೂ ಇಲ್ಲ. ಬಟ್ ನನಗೆ ಇವಾಗ ನಮ್ಮ ಮಾವ ಹೇಳಿದ್ಮೇಲೆ ಗೊತ್ತಾಯ್ತು ಅಲ್ಲಿ ಚರ್ಮ ರೋಗಕ್ಕೆ ಒಳ್ಳೇದಂತೆ. ಸೊ ಯಾರಿಗಾದ್ರೂ ಚರ್ಮ ರೋಗ ಇದ್ದರೆ ಹೋಗಿ ಅಲ್ಲಿ ತೋರಿಸ್ಕೊಳ್ಳಿ ಅನ್ನೋದಕ್ಕಿಂತ ಅದೇನು ಆಸ್ಪತ್ರೆ ಕಟ್ಟಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಹೊಳೆಯಲ್ಲಿ ಸ್ನಾನ ಮಾಡಿಬಿಟ್ಟು ಅರ್ಕೆ ಕಟ್ಕೊಂಡು ಮಣ್ಣು ಕೊಡ್ತಾರಂತೆ. ಸೊ ಪೂಜೆ ಮಾಡಿಸ್ಬಿಟ್ಟು ಆ ಮಣ್ಣನ್ನು ನೀವು ಮೈಗೆ ಹಾಕ್ಕೊಂಡ್ರೆ, ಎಲ್ಲೆಲ್ಲಿ ಚರ್ಮದ್ದು ಏನು ತೊಂದರೆ ಇರುತ್ತೆ ಅಲ್ಲಿಗೆ ಹಾಕ್ಕೊಂಡ್ರೆ ಸೊ ಚರ್ಮ ರೋಗ ಎಲ್ಲ ವಾಸಿ ಆಗುತ್ತೆ ಅಂತ ನಮ್ಮ ಮಾವ ಹೇಳಿದ್ದಾರೆ. ಸೊ ಅಲ್ಲಿನೂ ಹೋಗಿ ನೋಡ್ತೀನಿ. ಲೈಕ್ ಅಲ್ಲಿ ಯಾರಾದರೂ ಸಿಕ್ಕಿದ್ರೆ ದೇವಸ್ಥಾನದ ಹತ್ರ ಇರೋರು ಅವ್ರ ಹತ್ರ ಏನಾದರೂ ಕೇಳ್ಬಿಟ್ಟು ನನ್ನ ಕೈಲಿ ಎಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತೆ ಅಷ್ಟು ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಅಂತ ಹೇಳ್ತಾ, ಸೊ ಇವಾಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಸೊ ನನಗೆ ಇಲ್ಲಿ ಕಂಡುಬಿಡೋಕ್ಕಾಗ್ತಿಲ್ಲ. ಯಾಕೆ ಅಂತಂದರೆ ಬಿಸಿಲು ರಾಯ ಹಿಂಗೆ ಮಕ್ಕೆ ಹೊಡಿತಾವನೆ. ಸೊ ಇವಾಗ ಇಲ್ಲಿಂದ ಸುಯಿ ಅಂತ ಹೋಗ್ಬೇಕು. ಚಲೋ. ಗೈಸ್, ಇಲ್ಲಿ ನೋಡಿ, ಇವರೇ ಮೊದಲನೇ ಮೆಂಬರ್ ಹೋಯ್ತಾವ್ರೆ, ಕರ್ಕೊಂಡು ಹೋಯ್ತಾವ್ರೆ ಅಲ್ಲಿ. ಮತ್ತೆ
ಇವಳು ನನ್ನ ಎರಡನೇ ಹೆಂಡ್ರು, ಇವರು ನಮ್ಮ ನಮ್ಮ ಜೈ ಡಾರ್ಲಿಂಗ್ ಬೈತಾರೆ ನನಗೆ, ಅದು ಎಷ್ಟು ಹೆಂಡ್ರು ರೇಕ್ಸಿ ಅಂತ. ಅಮ್ಮ ಬಂದ್ರಮ್ಮ, ಚಲೋ 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 ಚಲೋ. ಹಾಂ ಹೇಳಿ, ಏನು ತಗೋಬೇಕು? ಮಿಲ್ಕ್ ಶೇಕ್. ಓ ಮೈ ಗಾಡ್ ಗೈಸ್, ನಾನು ಮಿಲ್ಕ್ ಶೇಕೇ ಮರ್ತುಬಿಟ್ಟು. ಯಾಕೆ ಹಾಕಿ ಬೇಗ 2 ಸ್ಪೂನ್ ಹಾರ್ಲಿಕ್ಸ್ ಹಾಕ್ಬಿಟ್ರೆ ಈಗ ಕುಡ್ಕೊಂಬಿಡ್ತೀನಿ ಗಟ 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 ಅಂತ. 2 ಸ್ಪೂನು ಹಾರ್ಲಿಕ್ಸ್ ಗೈಸ್, ಇದು ಮ್ಯಾಂಡೇಟ್ರಿ ನನಗೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಇದು ಮ್ಯಾಂಡೇಟ್ರಿ. ಮಿಲ್ಕ್ ಶೇಕ್ ಕುಡ್ದಿಲ್ಲ ಅಂತಂದ್ರೆ ನನ್ನ ಕೈ ಕಾಲೇ ಆಡಲ್ಲ ಅನ್ಕೊಂಡ್ಬಿಡ್ರಿ. ಹಾ ನೋಡಿ ಈಗ ಹೇಳೋರಲ್ಲ ಗೈಸ್, ನನಗೆ ನಮ್ಮಮ್ಮ ಒಂದು ಮಾತು ಹೇಳಿತ್ತು, ನಾವು ಎಷ್ಟೇ ದೊಡ್ಡವರಾಗಿ ಬೆಳೆದ್ರು ಚಿಕ್ಕವರಾಗೇ ಇರ್ಬೇಕಂತೆ ತಾನೇ. ಸೊ ಅದಕ್ಕೆ ನಾನು ಅವಳಿಗಿನ್ನ ಚಿಕ್ಕವನಾಗಿದ್ದೀನಿ. ಕೊಡಿ. ಏಕೆ ಗಟ್ಟಿ ಆಯ್ತಾ ಗೈಸ್? ಮಿಲ್ಕ್ ಶೇಕ್ ಗಟ್ಟಿ ಆಗೋಯ್ತು ಅಂತ ಅಂದ್ಬಿಟ್ಟು ಹಾಲು ಹಾಕ್ತಾವ್ರೆ. ಲ ಸಾಕ್ಬಿಡಿ, ಹಿಂಗೆ ಗಟ 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 ಅಂತ ಏರ್ಸ್ಬಿಡ್ತೀನಿ. ನೋಡ್ತೀರ ಇವಾಗ ಹಂಗೆ. ಗೈಸ್ ಯಾರ್ಯಾರು ಇನ್ನ ಎದ್ದಿಲ್ಲ ಬನ್ನಿ ಮಿಲ್ಕ್ ಶೇಕ್ ಕೊಡ್ಕೊಂಡೋಗಿ. ನೋಡಿ ಸೀನ್ ಮಾಡ್ಕೊಟ್ಟವ್ರು ನನಗೆ ಮಿಲ್ಕ್ ಶೇಕ್. ಅಯ್ಯಯ್ಯೋ ಗೈಸ್ ಬನ್ನಿ ಕುಡ್ಕೊಂಡೋಗಿ ಅಂತಂದ್ರೆ ನಮ್ಮ ಅದಕ್ಕೆ ಅವ್ರಿಗೆ ಇನ್ನೂ ಡ್ರೈ ಫ್ರೂಟ್ಸ್ ನೆನೆ ಹಾಕಿಲ್ಲ ಅಂತ ಹೇಳ್ತಾರೆ. ಉನ್ಸಿಲ್ಲ ಅಂತ. ಉನ್ಸೋದು ಅಂತಂದರೆ ನೆನೆಸೋದು ಅಂದರೆ ರಾತ್ರಿ ಟೈಮ್ ಉನಿ ಹಾಕ್ಬಿಟ್ಟು ಮಲ್ಕೊಂತಾರಲ್ಲ, ಸೊ ಆ ಥರದ್ದು. ಸೊ ಗೈಸ್ ಮಿಲ್ಕ್ ಶೇಕ್ ಕುಡ್ದಾಯ್ತು. ಇವಾಗ ಹೊರಡೋ ಟೈಮ್. ಗಾಡಿ ಕೀ ಇಟ್ಟವ್ರೆ, ಆಲ್ರೆಡಿ ಗಾಡಿ ಕೀ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಸೊ ನಾವೀಗ ಡೋರ್ ಲಾಕ್ ಮಾಡಿಕೊಂಡು ಸುಯ್ ಅಂತ ಹೋಗ್ಬಿಡೋಣ. ಓಕೆ, ಏನಕ್ಕೆ ಸುಯಿ ಎಲ್ಲ ಬಂದ್ಬಿಟ್ಟಿದೆ ಅಂದರೆ ಗೈಸ್, ಗುಡ್ಡ ಇವಾಗ ಗೊತ್ತಾನ ಕೆಳಗಡೆ ಇದ್ದ ಅನ್ಸುತ್ತೆ. ಆ ಸುಯಿ ಎಲ್ಲ ಏನಕ್ಕೆ ಬರುತ್ತೆ ಅಂತಂದರೆ, ನಂದೊಂದು ಜೂಯಿ ಗ್ಯಾಂಗೇ ಇದೆ, ಇಂಜಿನಿಯರಿಂಗ್ ಗ್ಯಾಂಗ್. ಸೊ ಅದನ್ನು ಒಂದ್ಸಲ ಪರಿಚಯ ಮಾಡ್ತೀನಿ ನಿಮಗೆ, ಓಕೆನಾ? ಇವಾಗ ಯಾರು ಈ ಕಾರಲ್ಲಿ ಬರ್ತೀರಿ? ಎಷ್ಟು ಜನ ಈ ಕಾರಲ್ಲಿ ಬರ್ತೀರಿ ಹೇಳ್ರಪ್ಪ? ಹತ್ರ ಬೇಗ ಹತ್ರಿ. ನಮ್ಮ ಹೆಂಗಸ್ರು ನಮ್ಮ ಗಾಡಿಗೆ ಫಿಕ್ಸ್. ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಅಂದಮೇಲೆ ನನ್ನ ಹೆಂಡ್ರು ನನ್ನ ಪಕ್ಕದಲ್ಲೇ ತಾನೇ ಕುತ್ಕೋಬೇಕು. ಏನು ಮಾತಾಡ್ತೀವಿ ಜಯಮ್ಮ ನೀನು? ಹತ್ತು ಡಾರ್ಲಿಂಗ್ ನೀನು. ಗೈಸ್ ನಾನು ಇಬ್ರು ಹೆಂಡ್ತಿದ್ದೀರನ್ನು ಮುಂದಗಡೆ ಕೂರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮಾವನ ಮಕ್ಳು ಇಬ್ರು. ಅತ್ತೈತಿ ಒಂದೇ ಕಾರಲ್ಲಿ ಐಕಿಲ್ಲ, ಹಿಂಸೆ ಆಯ್ತು. ಇಕ್ಕಟ್ಟಾಗೋಯ್ತದೆ ಒಂದೇ ಕಾರಲ್ಲಿ. ಕೀ ತಂದಿದ್ದೀರಾ? ಓಹ್, ನಾನು ಎಂಥ ಕ್ವಶನ್ ಕೇಳ್ತಾ ಇದ್ದೀನಿ ಕೇಳಿ. ಕೀ ತರದೆ ಡೋರ್ ಓಪನ್ ಆಗುತ್ತಾ? ಅಯ್ಯೋ ಗೈಸ್ ನೋಡಿ, ಎಲ್ಲ ಕಡೆ ನಾನು ಪರ್ಸ್ನಲ್ ಡ್ರೈವರ್ ಆಗ್ಬಿಟ್ಟಿದ್ದೀನಿ ಅವರಿಗೆ. ನಾನು ಹೇಳ್ತಾ ಇದ್ದೀನಿ, ನನ್ನೇ ಹೈಯರ್ ಮಾಡ್ಕೊಂಬಿಡಿ. ಪರ್ಸ್ನಲ್ ಡ್ರೈವರ್ ಮಾಡ್ಕೊಂಡಿದ್ದೀರಿ ಆಲ್ರೆಡಿ. ತಿಂಗಳ 20,000 ಕೊಟ್ಬಿಡಿ ಸಾಕು ಅಂತ ದೀಪೋತ್ಸವದಲ್ಲಿ ಹೇಳಿದ್ದೆ. ನಮ್ಮ ಮನೆಯವ್ರಿಗೆ ನಾನು 20,000 ಕೇಳಿರೋದು ಕಮ್ಮಿ ಅಲ್ವಾ ಗೈಸ್? ನೀವು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಎಷ್ಟು ಚಾರ್ಜ್ ಮಾಡ್ಬೋದು ಇವ್ರಿಗೆ ಅಂತ ಅಲ್ವಾ? ಸೊ ಬನ್ನಿ ನಾವೀಗ ಇವ್ರನ್ನ ಕರ್ಕೊಂಡು ಎಲ್ಲಾರನ್ನೂ ಹೋಗಣ್ಣ. ಹಾಯ್, ಏನು ಹೇಳಿಸ್ತಲ್ವ? ಒಂದು ನಿಮಿಷ. ಸೊ ಯಾರ್ಯಾರು ಎಲ್ಲೆಲ್ಲ ಬರ್ತಾ ಇದ್ದೀರಾ? ಬನ್ನಿ ಅತ್ತಿ. ಆ ಗಾಡಿಲಿ ಬಂದ್ಯಾ ಜಿ? ಆ ಗಾಡಿಲಿ ಬಂದ್ಯಾ? ಸರಿ ಆಯ್ತು. ವಾಕೆ ಲೆಟ್ಸ್ ಗೋ. ಸೊ ಗೈಸ್ ದೇವಸ್ಥಾನದ ಹತ್ರ ಬಂದು ಮನೆ ಪೂಜೆ ಸಾಮಾನು ಎತ್ಕೋತಾವ್ರೆ. ಅಲ್ಲಿ ಏನಕ್ಕಮ್ಮ ಅದು? ಕೊಳಕ್ಕೆ ಪೂಜೆ ಮಾಡಕ್ಕ, ಕಲ್ಯಾಣಿಗೆ ಪೂಜೆ ಮಾಡೋಕ್ಕೆ ಪೂಜೆ ಸಾಮಾನೆಲ್ಲ ಎತ್ಕೋತಾವ್ರೆ. ಸೊ ನಮ್ಮ ಮಾವರು ಇನ್ನೂ ಬಂದಿಲ್ಲ. ನಾನು ಬೇಗ ಸುಯಿ ಅಂತ ಬಂದ್ಬಿಟ್ಟಿದ್ದೀನಿ. ನಮ್ಮ ಮಾವರು ಇನ್ನೂ ಬಂದಿಲ್ಲ. ಇವಾಗ ಕಲ್ಯಾಣಿಗೆ ಪೂಜೆ ಮಾಡಿಸ್ಬಿಟ್ಟು ಇವಾಗೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತೆ. ಸೊ ಹಂಗಾಗಿ ಒಳಗಡೆ ಮುಳುಗಕ್ಕೆ ಬಿಡ್ತಿದ್ರು ಫಸ್ಟು, ಇವಾಗ ಮುಳುಗಕ್ಕೆ ಬಿಡಲ್ವಂತೆ. ಸೊ ಅಲ್ಲಿಂದನೇ ನೀರು ತಂದುಬಿಟ್ಟು ಹಂಗೆ ಸ್ನಾನ ಮಾಡ್ಕೋಬೇಕಂತೆ. ಇನ್ನೇನು ಎಷ್ಟು ಚರ್ಗೆ ಮಾಡ್ಕೊತಾರಮ್ಮ? ಎಷ್ಟು ಚರ್ಗೆ ತತ್ತಾರೆ? 2 ಚರ್ಗೆ. ಎಷ್ಟಾರು ಉಯ್ಕೋಬೋದಂತೆ. ಬಟ್ ಮನೇಲಿ ಸ್ನಾನ ಮಾಡ್ಕೊಂಬಂದಿದ್ರೆ ಅಲ್ಲಿ ಕಮ್ಮಿ ಮಾಡ್ಕೊತಾರೆ. ಇಲ್ಲ ಅಂತಂದರೆ ಇಲ್ಲೇ ಎಲ್ಲ ಜಾಸ್ತಿ ಮಾಡ್ಕೊತಾರೆ. 2 ಚಂಬು ಉಯ್ಕೊಂತಾರೆ ಅಷ್ಟೆ. ಓಕೆನಾ? ಓಕೆ. ಸೊ ನೋಡಿ ಇವರಿಬ್ಬರು ಸ್ನಾನಕ್ಕೆ ರೆಡಿ ಆಗೋರು ಈಗ. ಗೈಸ್ ಇವಾಗ ಕಲ್ಯಾಣಿ ಹತ್ರ ಹೋಗ್ತಾ ಇದ್ದೀವಿ. ಏಪ್ಪ ಯಾಕೋ ಗಂಟ್ಲೆ ಕಟ್ಕೊಂಬಿಟ್ಟದೆ? ಎಲ್ಲ ಮರದ ಕಲ್ಯಾಣಿ ಇಲ್ಲೇನಾ? ಸೊ ಗೈಸ್ ಇಲ್ಲೇ ಹತ್ರ ಇರೋದು ನೋಡಿ, ಶಿವಂದು ಇದಕ್ಕೆ ಕೆತ್ತನೆ ಮಾಡ್ಸಾರಲ್ಲ ಅದ್ರ ಹತ್ರನೇ ಇರೋದು. ಗೈಸ್ ನೋಡಿ ಬಂದ್ರಾ? ನಮ್ಮ ಮಾವರು ಬಂದರು ಅಲ್ಲಿ. ಸೊ ಗೈಸ್ ನೋಡಿ ಇಲ್ಲಿ ಯಾವುದೇ ರೀತಿ ಚರ್ಮ ಬೇಕು ನೋಡಿ, ಕಣ್ಣು, ಪಾದ, ಕಾಲು, ಕಿವಿ ಎಲ್ಲಿದ್ರೂ ಈ ಥರ ಇರುತ್ತೆ. ಸೊ ನೋಡಿ ಈ ಥರ ಕೊಳದಲ್ಲಿ ನೀರು ಎತ್ಕೊಂಬಂದ್ಬಿಟ್ಟು
ಸ್ನಾನ ಮಾಡ್ಕೊಂತಾರೆ. ಒಂದು ನಿಮಿಷ ಅಲ್ಲಿಗೆ ಬನ್ನಿ, ಅಲ್ಲಿ ಗಾಯ ಆಗಿರೋದು ನೋಡಿ ಅವ್ರನ್ನ. ಅಲ್ಲೇ ಬನ್ನಿ, ಅಲ್ಲೇ ಬನ್ನಿ. ಒಂದು ನಿಮಿಷ ಹೇಳಿ ಅಣ್ಣ. ಈಗ ಚರ್ಮದ ರೋಗದ ಬಗ್ಗೆ. ಕಾಲಿನ ಸಮಸ್ಯೆ, ಕೈ ಸಮಸ್ಯೆ, ನಾಗರ ದೋಷ, ಕಲೆಗಳು, ಗುಳ್ಳೆಗಳು, ಮಚ್ಚೆ, ಮಕ್ಕಳಿದವರೆ ಮಕ್ಕಳು ತೊಟ್ಲು, ಮಕ್ಕಳು ಫಲಗಳು ಯಾವುದೇ ತೊಗೊಂಡೋಗಿ ಒಂದು ತೊಟ್ಲು ತೊಗೊಂಡೋಗಿ ದೇವ್ರು ಉಂಡಿಗೆ ಹಾಕಿದ್ರೆ ಮಕ್ಕಳು ಫಲ ಕೊಡೋದು ಭಗವಂತ ಒಳ್ಳೇದಾಯ್ತದೆ. ಯಾವುದೇ ದೋಷ ಇದ್ರೂ ಎಲ್ಲ ಪರಿಹಾರ. ಯಾವುದೇ ಚರ್ಮದ್ದು ಯಾವುದೇ ಸಮಸ್ಯೆಗಳು, ಪನ್ನು, ಕಿವಿ ನೋವು, ಕಾಲು ನೋವು, ಮಂಡಿ ನೋವು, ಯಾವುದೇ ಸಮಸ್ಯೆಗಳು ಎಲ್ಲ ಪರಿಹಾರ ಆಯ್ತದೆ ದೇವಸ್ಥಾನದಲ್ಲಿ. ಇದು ಕೊಳದ ನೀರು 3 ಕಲರ್ ಆಯ್ತದೆ ಒಂದು ದಿವಸದಲ್ಲಿ 3. ಈ ನೀರ ತೊಗೊಂಡೋಗಿ ಒಂದು ಗಿಡ ಕುದ್ರೆ ಗಿಡನೂ ಸತ್ತೋಯ್ತದೆ, ಒಂದು ಗೋಡೆಗೆ ಹಾಕಿದ್ರೆ ಗೋಡೆನೂ ಕಸ್ಕೋತದೆ. ಇದು ಬರೀ ಸ್ನಾನ ಮಾಡೋದು, ಒಂದು ಬಕ್ಸೆ ನೀರು ಮಾತ್ರ ಕುಡಿಯೋಕ್ಕೆ ಅವಕಾಶ ಇದೆ ಹೊರತು ಇನ್ನು ಈ ನೀರು ತೊಗೊಂಡೋಗಿ ಎಲ್ಲೂ ಹೊರಗಡೆಗೆ ಏನೂ ಮಾಡೋಂಗಿಲ್ಲ, ಯಾವುದು ಉಪಯೋಗಿಸಂಗಿಲ್ಲ. ಯಾವುದೇ ಸಮಸ್ಯೆಗಳು, ಯಾವುದೇ ಒಂದು ಮನೆ ಕಟ್ಟದೆ ಆಗಲಿ, ಒಂದು ಮದುವೆದ ಆಗಲಿ, ಎಲ್ಲ ಪ್ರತಿಯೊಂದು ಒಂದು ಮದುವೆದ ಎಲ್ಲ ಮದುವೆನೂ ಇಲ್ಲಿ ಭಗವಂತ ಕೂಡಿ ಬರ್ತದೆ. ಪ್ರತಿಯೊಂದು ಒಳ್ಳೇದಾಯ್ತದೆ. ಇದು ಕಣ್ಣು, ಕಿವಿ, ಇದು ಕಣ್ಣು, ಕಿವಿ, ಪಾದ, ಗಂಟು, ಸರಿಳ, ಆಯುಷ್ಯು, ಆರೋಗ್ಯ, ಕುಟುಂಬ, ಸರ್ಪ, ಯಾವುದೇ ಸಮಸ್ಯೆಗಳು ಎಲ್ಲಾನು ತಗೊಂಡೋಗಿ ಹಾಕಿದ್ರೆ ಇದು ಮಕ್ಕಳು ತೊಟ್ಲು, ಮಕ್ಕಳು ಫಲ ಎಲ್ಲ ಪ್ರತಿಯೊಂದು ಇದೆ. ಕಣ್ಣು, ಕಾಲು, ಕೈ, ಮೂಗು, ಕಿವಿ, ಪಾದ, ಗಂಟು, ಮಕ್ಕಳು ತೊಟ್ಲು, ಅವರವರ ಶರೀರದಲ್ಲಿ ಏನೇನೋ ತೊಂದರೆ ಇದೆ ಅದು ತಗೊಂಡೋಗಿ ಹಾಕಿದ್ರೆ ಎಲ್ಲ ಪರಿಹಾರ ಆಯ್ತು. ದೇವಸ್ಥಾನದ್ದೇ ಅದು. ಇದು ನಾಗರದ ದೇವಸ್ಥಾನ, ಸೋಮೇಶ್ವರ ಶ್ರೀ ಸೋಮಲಿಂಗೇಶ್ವರ ದೇವಸ್ಥಾನ. ಇದು ಯಾವುದೇ ಇದ್ರ ಕಲೆಗಳು, ಗುಳ್ಳೆಗಳು, ಮಚ್ಚೆಗಳು ಎಲ್ಲ ಪ್ರತಿಯೊಂದು ಒಳ್ಳೇದಾಗುತ್ತದೆ. ಇದು ಕಿಕ್ಕೇರಿ, ಕ್ಯಾರ್ಪೇಟೆ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ಶ್ರವಣಬೆಳಗೊಳ ಬಂದ್ರೆ ಸಾಸಲು, ಮೈಸೂರು ರೋಡ್. ಇಲ್ಲ ಶ್ರವಣಬೆಳಗೊಳ ಇರಿಸೇವೆ, ಶ್ರವಣಬೆಳಗೊಳ ಸಾಸಲು. ಇದು ಕಿಕ್ಕೇರಿ ಹೋಬಳಿ ಸೇರಿರೋದು. ಇದು ಸಾಸಲು 8 ಕಿಲೋಮೀಟ್ರು, ಶ್ರವಣಬೆಳಗೊಳ. ಕಿಕ್ಕೇರಿ 6 ಕಿಲೋಮೀಟ್ರು ಇದೆ. ಇದು ಸಾಸಲು ಸೋಮೇಶ್ವರ ಸೋಮಲಿಂಗೇಶ್ವರ ದೇವಸ್ಥಾನ. ಇನ್ನು ಬೆಳಗುಳಕ್ಕೆ ಬಂದರೂ ಆಯ್ತದೆ, ಇಲ್ಲ ಕಿಕ್ಕೇರಿಗೆ ಬಂದರೂ ಸಾಸ್ಲಿಗೆ ಬರ್ಬೋದು. ಯಾವುದೇ ಸಮಸ್ಯೆಗಳು ಎಲ್ಲ ಪ್ರತಿಯೊಂದು ಹೋಯ್ತದೆ. ಎಷ್ಟೋ ಜನ ಬರೋರು ಚೆನ್ನಾಗಿ ಮಂಡ್ಯ ಬಂದು ಮಂಡ್ಯದಿಂದ ಬರ್ತಾವ್ರೆ. ನೇರ ಹಿಂಗೆ ಚೆನ್ನಾಗಿ ಬಣ್ಣ ಬಂದ್ರೆ ಚೆನ್ನಾಗಿ ಬಂದ್ರೆ ನೇರ ಕಿಕ್ಕೇರಿಗೆ ಬರ್ಬೋದಿಲ್ಲ. ಶ್ರವಣಬೆಳಗೊಳ ಬಂದ್ಬಿಟ್ಟು ಶ್ರವಣಬೆಳಗೊಳ ಹಿಂಗಾರು ಬರ್ಬೋದು. ಹತ್ರ ಆಯ್ತದೆ. ಏನೇ ಸಮಸ್ಯೆಗಳು ಎಲ್ಲ ಪರಿಹಾರ ಆಯ್ತದೆ. ಇದು ಈ ನೀರು ಉತ್ತದ ಮಣ್ಣು ಎರಡೂ ಹೊರಗಡೆ ತಗೊಂಡೋಗಿಲ್ಲ. ಈಗ ಬೇಕಾದ್ರೆ ಫುಲ್ ಗಾಯ ಆಗಿದೆಯಲ್ಲ, ಒಂದು ಪಕ್ಷ ನೀರು ಕುಡಿಬೋದಷ್ಟೇ. ಮಣ್ಣ ತಿಕ್ಕೊಂಡು 1 ಅವರ್ ಬಿಟ್ರೆ ಫುಲ್ ರಸನ ಹೀರ್ಕತ್ತದ. ಅದೇ ಕ್ಲಿಯರ್. ಇಲ್ಲೇ ಸ್ನಾನ ಮಾಡೋದು, 3 ಚೋರ್ಗೆ 3 ಬಿಂದಿಗೆ 5 ಬಿಂದಿಗೆ ಸ್ನಾನ ಮಾಡೋದು, ಗಂಗಾ ಸ್ನಾನ ಪೂಜೆ ಮಾಡೋದು, ಎಲ್ಲ ಪ್ರತಿಯೊಂದು ಸಮಸ್ಯೆ ಎಲ್ಲ ಪರಿಹಾರ ಆಗೋಯ್ತು. ನೀರು ಮಣ್ಣು ಏನು ತಗೊಂಡೋಗಂಗಿಲ್ಲ, ಎಲ್ಲ ಇಲ್ಲೇ ಮಾಡಬೇಕು. ಅದ ಕುಡಿಬೋದು, ಹೊರಗಡೆಗೂ ತಗೊಂಗಿಲ್ಲ ನೀರದ. ಆ ತರ ಇದೆ. ಯೂಸ್ ಮಾಡಂಗಿಲ್ಲ. ನಾವ್ ಇಲ್ಲೇ ನಾವು ಮನೆಗಡೆ ತಗೊಳಗಲ್ಲ. ಯಾವುದೇ ಸಮಸ್ಯೆಗಳೆಲ್ಲ ಪರಿಹಾರ ಆಗೋಯ್ತದೆ. ಯಾವ ಒಳಗೆ ಶರೀರದಲ್ಲಿ ಏನೇ ಒಂದಿದ್ರು ಈ ಕೊಳದ ಸ್ನಾನ ಮಾಡಿಬಿಟ್ಟು ಒಂದು ಗಳಿಗೆ ಕುತ್ಕೊಂಡ್ರೆ ಅವ್ರಿಗೆಲ್ಲ ಪ್ರತಿಯೊಂದು ಹೋಗ್ತದೆ. ಒಂದು ಗಂಟಿದ್ರೂ ಆ ಗಂಟು ಸುದ ಹೊಡೆದೋಯ್ತದೆ ಈ ಜಾಗದಲ್ಲಿ. ಇಲ್ಲಿದ್ದಂಗೆ ಹೋಯ್ತದೆ, ಎಲ್ಲ ಹೋಯ್ತದೆ, ಎಲ್ಲ ಹೋಯ್ತದೆ. ಒಂದು ಗಂಟಿತ್ತು, ಇದೇ ಒಂದು ಗಂಟಿತ್ತು. ಒಂದು ಹುಡುಗ ಬಂದ, ಹಣ ತಡಿಯೋಕಾಯ್ತಲ್ಲ ನೋವು, ಹಣ ನೋವು ತಡಿಯೋಕಾಯ್ತಾ ಇಲ್ಲ ಅಂತ ಅಂತು. ಆ ಕೊಳದ ನೀರ ತಗೊಂಡು ಊದ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡ, ಆ ಗಂಟೆ ಹೊಡೆದೋಯ್ತು. ನನಗೆ ಇವತ್ತು ಎಷ್ಟು ಗೌರವ ಆಯಿತು ಅಂದರೆ, ಇವತ್ತು ನಾನು ಊಟ ಮಾಡ್ತೇನೆ ತುಂಬ ಅಂತ ಹುಡುಗ ಕೈ ಮುಕ್ಕೊಂಡು ಹೋದ. ಸೊ ಗೈಸ್, ಇದು ಕರೆಂಟ್ಲಿ ಏನೋ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಒಳಗಡೆ ಎಲ್ಲ ಕೆಲಸ ಮುಗಿದಿದೆ. ಸೊ ಒಳಗಡೆ ಪೂಜೆ ಮಾಡ್ತಿರೋ ಕಾರಣ ಇಲ್ಲಿ ಒಬ್ಬರು ಇದ್ದಾರಲ್ಲ, ಇವ್ರು ಹೊರಗಡೆ ಇಲ್ಲೇ ಪೂಜೆ ಮಾಡಿಕೊಡ್ತಾರೆ. ಹಣ್ಣುಕಾಯಿ ಏನೇ ಇದ್ರು ಇಲ್ಲೇ ಹೊರಗಡೆ ಮಾಡಿಕೊಡ್ತಾರೆ ನಿಮಗೆ. ಸೊ ಅಲ್ಲಿಂದ ನೀವು ಹಣ್ಣುಕಾಯಿನ ಒರೆಸ್ಕೊಂಡು, ಅಂದರೆ ತೆಂಗಿನಕಾಯಿ ಕಿತ್ತಿಸ್ಕೊಂಡು ಇಲ್ಲಿಗೆ ಬಂದರೆ ಸೊ ಇಲ್ಲಿ ಪೂಜೆ ಮಾಡಿಕೊಡ್ತಾರೆ ನಿಮಗೆ. ಇಲ್ಲಿ ಪೂಜೆ ಮಾಡಿಕೊಡ್ತಾರೆ. ಸೊ ಅಲ್ಲಿ ಅವ್ರು ಏನು ಹೇಳಿದ್ರು ನಿಮಗೆ, ಚರ್ಮ ರೋಗದ್ದು ಇದು ಅಂತೆಲ್ಲ ಕೊಡ್ತಾರಲ್ಲ. ಸೊ ಅಲ್ಲಿ 150 ರೂಪಾಯಿ ಕೊಟ್ಟರೆ ನಿಮ್ಗೆ ಯಾವ್ಯಾವ ಏನು ಸಮಸ್ಯೆ ಇರುತ್ತೆ ಅದ್ರ ಬೇಸಿಸ್ ಮೇಲೆ ಕೊಡ್ತಾರೆ. ಸೊ ಅದನ್ನು ತಂದ್ಬಿಟ್ಟು ಇಲ್ಲಿ ಉಂಡಿ ಒಳಗಡೆ ಹಾಕ್ತಾರೆ. ಇದೆ ನೋಡಿ, ಸೋಮೇಶ್ವರ. ಬೋರ್ಡಲ್ಲಿ ನೋಡಿ ಸೋಮೇಶ್ವರ ಹಾಗೂ ಸೋಮಲಿಂಗೇಶ್ವರ ಅಂತ ಬರ್ತಾರಲ್ವಾ. ಸೊ ಇವಾಗ ನಾವು ಇಲ್ಲಿಗೆ ಬಂದಿರೋದು ಏನಪ್ಪ ಅಂತಂದರೆ, ತಮ್ಮ ಬಂದ್ಬಿಟ್ಟು ಸೋಮೇಶ್ವರ. ಅಮ್ಮ ಇದು ಸೋಮೇಶ್ವರ ತಾನೆ? ಸೊ ಇದು ಸೋಮೇಶ್ವರ, ತಮ್ಮನ ನೋಡಿದ್ದೀವಿ. ಈಗ ಶಂಭುಲಿಂಗೇಶ್ವರ ಅಣ್ಣನ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಈಗ ಇಲ್ಲಿಂದ ಸ್ವಲ್ಪ ದೂರ ಇದೆಯಂತೆ. ಸೊ ಒಟ್ಟಿಗೆ ಅಲ್ಲಿ ಮುಗಿಸ್ಕೊಂಡು ಮನೆಯಿಂದ ಮಾಡ್ಕೊಂಬಂದಿರೋ ಪಲಾವ್ ತಿನ್ನಬೇಕು. ಪಲಾವ್ ತಿನ್ಕೊಂಡು ಹೋಗ್ಬೇಕು ಗೈಸ್. ಅಲ್ಲಿ ದೇವಸ್ಥಾನ ನೋಡ್ಕೊಂಬಂದು ಇಲ್ಲಿ ಪೂಜೆ ಮಾಡಿಸ್ಬೇಕು ನೀವು. ಇದು ಅಣ್ಣ ಶಂಭುಲಿಂಗೇಶ್ವರ. ಗೈಸ್ ಅಣ್ಣ ತಮ್ಮ ಇಬ್ಬರದ್ದು ದರ್ಶನ ಮಾಡಿಕೊಂಡು, ತಮ್ಮ ಬಂದ್ಬಿಟ್ಟು ಸೋಮೇಶ್ವರ, ಅಣ್ಣ ಬಂದ್ಬಿಟ್ಟು ಶಂಭುಲಿಂಗೇಶ್ವರ.
ಸೊ ಇವಾಗ ಯಾಕೋ ಹೊಟ್ಟೆ ಲೈಟಾಗಿ ಸುಡ್ತಾ ಇತ್ತು. ಸೊ ನಾವು ಮನೆಯಿಂದ ಮಾಡ್ಕೊಂಬಂದಿರೋ ಪಲಾವ್ ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಇವಾಗ ಜಾಗ ಹುಡುಕ್ತಾ ಇದ್ದೀವಿ. ನಮ್ಮ ಮಾವ ಮತ್ತು ನಮ್ಮ ಅತ್ತಿಗೆ ಬಜ್ಜಿ ತರಕ್ಕೆ ಹೋಗೋರೆ ಪಲಾವ್ಗೆ ಟೇಸ್ಟಿಯಾಗಿ ಚೆನ್ನಾಗಿರಲಿ ಅಂದ್ಬಿಟ್ಟು. ಯಾವುದು ಈರುಳ್ಳಿ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ತರಕ್ಕೆ ಹೋಗೋರೆ. ಸೊ ಅವ್ರು ಬಂದುಬಿಟ್ಟು ಊಟ ಮಾಡಿಕೊಂಡು ಸೀದಾ ಸುಯ್ ಅಂತ ಮನೆಗೆ ಹೋಗೋದೆ. ಓಕೆನಾ. ಸೊ ಎಲ್ರದ್ದು ಊಟ ಆಯಿತು ಅಂತ ಎಲ್ರದ್ದು ತಿಂಡಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಅರೌಂಡ್ 11:30 ಆಗಿದೆ ಟೈಮು. ಸೊ ಎಲ್ಲ ತಿಂಡಿ ಮಾಡಿರ್ತೀರಾ. ಸೊ ಈ ದೇವಸ್ಥಾನದ ಮಹಿಮೆ ಅವ್ರು ಹೇಳ್ದಂಗೆ ನೋಡಿದ್ದೀರಲ್ವಾ. ಸೊ ಯಾವುದೇ ರೀತಿ ಚರ್ಮದ ಕಾಯಿಲೆ ಚರ್ಮದ ರೋಗ ಏನೇ ಇದ್ರೂ ಈ ದೇವಸ್ಥಾನಕ್ಕೆ ಬಂದು ಅವ್ರು ಹೇಳಿದ್ದನ್ನು ಮಾಡಿ. ಸೊ ನಿಮಗೆ ಯಾವ ಆಸ್ಪತ್ರೆಗೆ ಹೋಗಬೇಕು ಅನ್ನೋದಿರಲ್ಲ, ಏನಿರಲ್ಲ, ಎಲ್ಲ ಸಾಲ್ವ್ ಆಗುತ್ತೆ. ಓಕೆನಾ. ಸೊ ಇವತ್ತಿಗೆ ಎಷ್ಟು ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.